ಕಾಂಗ್ರೆಸ್ನಲ್ಲಿ ಒಬ್ಬರ ಮೇಲೆ ಒಬ್ಬರಿಗೆ ಮುನಿಸು ಮಾತಿನ ಸಿಡಿಗುಂಡುಗಳೇ ಸಿಡಿತಾ ಇವೆ. ಅದರಲ್ಲೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಮಾತು ಪ್ರಳಯವನ್ನೇ ಸೃಷ್ಟಿಸಿದೆ. ಸತೀಶ್ ಜಾರಕಿಹೊಳಿ ಆಡಿದ ಮಾತಿಗೆ ಅಹಿಂದ ನಾಯಕರು ಬೆಂಬಲ ಸೂಚಿಸಿದರೆ ಕನಕಪುರ ಬಂಡೆ ಸ್ಫೋಟಗೊಂಡಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗುವ ಕನಸು ಕಾಣ್ತಿದ್ರೆ ಪಕ್ಷದ ಹಿರಿಯ ನಾಯಕರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ ಸೇರಿದಂತೆ ಅಹಿಂದ ನಾಯಕರು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಬಿಗಿಪಟ್ಟು ಹಿಡಿದಿದ್ದಾರೆ. ಇದು ಪಕ್ಷದಲ್ಲಿ ಕೋಲಾಹಲವನ್ನು ಸೃಷ್ಟಿಸಿದೆ, ವೈಮನಸ್ಸಿಗೂ ಕಾರಣವಾಗಿದೆ. ಹೈಕಮಾಂಡ್ಗೆ ಸಡ್ಡು ಹೊಡೆದ ಅಹಿಂದ ಪಡೆ, ಪೂರ್ಣ ಪ್ರಮಾಣದ ಅಧ್ಯಕ್ಷರ ನೇಮಕಕ್ಕೆ ಆಗ್ರಹ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಅಹಿಂದ ಸಚಿವರು ಬಿಗಿಪಟ್ಟು ಹಿಡಿದಿದ್ದಾರೆ. ಮಾಧ್ಯಮಗಳಲ್ಲಿ ಬಹಿರಂಗ ಹೇಳಿಕೆ ಕೊಡಬೇಡಿ ಅಂತ ಹೈಕಮಾಂಡ್ ಖಡಕ್ ಎಚ್ಚರಿಕೆಯನ್ನ ನೀಡಿದ್ರು. ಅಹಿಂದ ನಾಯಕರು ಹೈಕಮಾಂಡ್ಗೆ ಸೆಡ್ಡು ಹೊಡೆದಿದ್ದಾರೆ. ನಿನ್ನೆ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಹೇಳಿಕೆ ನೀಡಿದ ಬೆನ್ನಲ್ಲೇ ಗೃಹ ಸಚಿವ ಪರಮೇಶ್ವರ್, ಸಹಕಾರ ಸಚಿವ ರಾಜಣ್ಣ ಪೂರ್ಣ ಪ್ರಮಾಣದ ಅಧ್ಯಕ್ಷರ ನೇಮಕಕ್ಕೆ ಆಗ್ರಹಿಸಿದ್ದಾರೆ. ನಿನ್ನೆ ಬೆಳಗ್ಗೆ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದ ಸಚಿವ ಸತೀಶ್ ಜಾರಕಿಹೊಳಿ, ಹೆಚ್ಚಿನ ಜವಾಬ್ದಾರಿ ಇರೋದ್ರಿಂದ ಪಕ್ಷ ಸಂಘಟನೆಗೆ ಸಮಯ ಕೊಡೋಕಾಗ್ತಿಲ್ಲ, ಕೆಪಿಸಿಸಿಗೆ ಹೊಸ ಅಧ್ಯಕ್ಷರ ನೇಮಕ ಆಗ್ಲಿ ಅಂತ ಹೇಳಿದ್ರು. ಇದರ ಬೆನ್ನಲ್ಲೇ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಫೋನ್ ಮಾಡಿ ಹಾಗೆಲ್ಲ ಮಾತನಾಡಬೇಡಿ ಅಂತ ಕುಟುಕ್ತಾ ಇದ್ದಂತೆ ರಾತ್ರಿ ಸತೀಶ್ ಜಾರಕಿಹೊಳಿ ಉಲ್ಟಾ ಹೊಡೆದಿದ್ರು. ಇವತ್ತು ಮತ್ತೆ ಹೇಳಿಕೆ ನೀಡಿರೋ ಸತೀಶ್, ನಾನ್ ಹೇಳಿದ್ದೇ ಒಂದು, ಮಾಧ್ಯಮಗಳಲ್ಲಿ ಬಂದಿದ್ದೇ ಒಂದು ಅಂತ ಮೀಡಿಯಾ ಮೇಲೆ ಗೂಬೆ ಕೂರಿಸಿದ್ರು. ಚರ್ಚೆ ಇನ್ನೂ ಮಾಡಿದ್ವಿ, ನಿನ್ನೂ ಮಾಡಿದ್ವಿ. ಮಾಡೋಂಗಿದ್ರೆ ಆದಷ್ಟು ಬೇಗ ಹೊಸ ಅಧ್ಯಕ್ಷನ ಇಲ್ಲ ಇದ್ದವ್ರನ್ನ ಮುಂದುವರಿಸಿ, ಇಲ್ಲ ಹೊಸ ಮಾಡೋದ್ರೆ ಬೇಗ ಮಾಡಿ. ಗೊಂದಲ ಇದೆ, ಅದು ಬರೀ ಚರ್ಚೆ ಅದೇ ಆಗ್ತಾ ಇದೆ. ಯಾವ್ದಕ್ಕಾರ ಒಂದು ಇತಿಶ್ರೀ ಮಾಡಿ ಹೇಳಿದ್ವಿ. ನೋಡೋಣ, ಇದು 25 ನಂತರ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಧ್ಯಕ್ಷ ಜೊತೆ, ಸಿಎಂ ಜೊತೆ ಅಂತ ಹೇಳಿದ್ದಾರೆ. ಹೇಳುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ಕೂಡ ಯಾವಾಗಲೂ ಡಿಕೆ ಶಿವಕುಮಾರ್ ಬದಲಾವಣೆ ಮಾಡಲಿಕ್ಕೆ ಯಾವಾಗಲೂ ನಾನು ಹೇಳಿಲ್ಲ. ಆದರೆ ಪಕ್ಷದಲ್ಲಿ ಮುಂದಿನ ಸಂಘಟನೆ ದೃಷ್ಟಿಯಿಂದ, ಚುನಾವಣೆ ದೃಷ್ಟಿಯಿಂದ ಕೆಲವು ಸಲಹೆಗಳನ್ನು ಕೊಟ್ಟಿದ್ದೀನಿ. ನಮ್ಮ ಹೊರತಾಗಿ ಅವ್ರನ್ನ ಬದಲಾವಣೆ ಮಾಡುವಂತ ಹೇಳಿಕೆಗಳನ್ನ ಹಿಂದೂ ಕೂಡ ಕೊಟ್ಟಿಲ್ಲ, ಇವತ್ತು ಕೂಡ ಕೊಟ್ಟಿಲ್ಲ, ಮುಂದೆ ಕೂಡ ಕೊಡುವಂತ ಪ್ರಶ್ನೆ ಉದ್ಭವ ಆಗೋಲ್ಲ. ಆಕ್ಷೇಪ ವ್ಯಕ್ತವಂತ ಹೇಳಿಕೆ ನಂದೇನಿಲ್ಲ. ಯಾರು ನೋವಾಗುವಂಥದ್ದು, ತೊಂದರೆ ಕೊಡುವಂತ ನನ್ನ ಹೇಳಿಕೆ ಯಾವುದೂ ಇಲ್ಲ. ಹಿಂದೂ ಕೂಡ ಕೊಟ್ಟಿಲ್ಲ, ನಾನು ಮುಂದೆ ಕೂಡ ಕೊಡೋಲ್ಲ. ಸೊ ನಾನು ನಿನ್ನೆ ಕೂಡ ಹೇಳಿದ್ದೀನಿ, ನಾ ಹೇಳಿದ್ದು ಬೇರೆ, ಮಾಧ್ಯಮದಲ್ಲಿ ಪ್ರಸಾರ ಆಗಿ ಬೇರೆ ಅಂತ ಹೇಳಿದ್ದೇನೆ. ಸ್ಪಷ್ಟೀಕರಣ ಕೂಡ ಕೊಟ್ಟಿದ್ದೇನೆ. ಸೊ ನೋಡೋಣ ಅದರಲ್ಲಿ ಏನಿದೆ. ಸಚಿವ ಸತೀಶ್ ಜಾರಕಿಹೊಳಿ ಅಧ್ಯಕ್ಷರ ಬದಲಾವಣೆ ಮಾತಾಡಿ ಉಲ್ಟಾ ಹೊಡೆದಿದ್ದಾರೆ. ಆದರೆ ಸತೀಶ್ ಜಾರಕಿಹೊಳಿ ಹೇಳಿಕೆಗೆ ಗೃಹ ಸಚಿವ ಪರಮೇಶ್ವರ್ ಹಾಗೂ ಸಚಿವ ರಾಜಣ್ಣ ಬೆಂಬಲ ಸೂಚಿಸಿದ್ದಾರೆ. ಪರಮೇಶ್ವರ್ ಈಗ ಡಿಕೆ ಅಧ್ಯಕ್ಷರಾಗಿದ್ದಾರೆ, 2 ದೊಡ್ಡ ಖಾತೆ ಇದೆ, ಸಹಜವಾಗಿ ಅಧ್ಯಕ್ಷ ಸ್ಥಾನ ಬದಲಾಯಿಸಿ ಅಂತ ಕೇಳ್ತಾರೆ ಅಂತ ಹೇಳಿಕೆ ನೀಡಿದರೆ, ಕೆಎನ್ ರಾಜಣ್ಣ ಪೂರ್ಣ ಪ್ರಮಾಣದ ಅಧ್ಯಕ್ಷರು ಬೇಕು ಅಂತ ಆಗ್ರಹಿಸಿದ್ದಾರೆ. ಸ್ವಾಭಾವಿಕವಾಗಿ ಅವರು ಅಧ್ಯಕ್ಷರಿದ್ದಾರೆ ಮತ್ತು 2 ಬಹಳ ದೊಡ್ಡ ಖಾತೆಗಳಿದ್ದಾವೆ. ಅದಕ್ಕೋಸ್ಕರ ಅವರಿಗೆ ಬದಲಾಯಿಸಿ ಬೇರೆಯವ್ರನ್ನ ಮಾಡಬೇಕು ಅಂಥೇಳಿ ಕೇಳ್ತಾರೆ, ಸಹಜವಾಗಿ ಕೇಳ್ತಾರೆ. ನಾನು ಅಧ್ಯಕ್ಷ ಇರುವಾಗ ಇದೇ ಪರಿಸ್ಥಿತಿ ನನಗೂ ಬಂದಿತ್ತು. ಆಗ ನಾನು ಪಕ್ಷಕ್ಕೆ ಆ ಪ್ರಾಮುಖ್ಯತೆಯನ್ನು ಕೊಟ್ಟು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೆ. ಸತೀಶ್ ಜಾರಕಿಹೊಳಿ ಅವರು ಹೇಳಿರ್ತಕ್ಕಂಥ ಅಭಿಪ್ರಾಯಕ್ಕೆ ಸಂಪೂರ್ಣವಾದ ಸಹಮತಿ ನಂದು ಇದೆ. ಅವ್ರ ಜೊತೆನಲ್ಲಿ ಸನ್ಮಾನ್ಯ ಮಾದೇವಪ್ಪನವರು ಹೇಳಿದ್ದಾರೆ, MB ಪಾಟೀಲ್ರು ಹೇಳಿದ್ದಾರೆ, ನನ್ನ ತನ್ವೀರ್ ಸೇಠ್ ಅವರು ಕೂಡ ಹೇಳಿದ್ದಾರೆ. ಅವರೆಲ್ಲ ಏನು ಹೇಳಿರ್ತಕ್ಕಂಥದ್ದು ಒಟ್ಟಾರೆ ತಾತ್ಪರ್ಯ ಅಂತ ಹೇಳಿದ್ರೆ ಗೊಂದಲ ನಿವಾರಣೆ ಮಾಡಿ ಅಂತಕ್ಕಂಥ. ಗೊಂದಲದಿಂದ ಶಾಸಕರು ಇರ್ಬೋದು, ಕಾರ್ಯಕರ್ತರು ಇರ್ಬೋದು, ಅವರು ಗೊಂದಲಕ್ಕೀಡಾಗ್ತಾರೆ. ಅದರಿಂದ ನೀವು ಗೊಂದಲವನ್ನ ನೀವು ನಿವಾರಣೆ ಮಾಡ್ತಕ್ಕಂಥದ್ದು ಮಾಡಿ ಅಂತ ಹೇಳಿ ಒತ್ತಾಯ ಮಾಡಿದರೆ, ಆ ಒತ್ತಾಯಕ್ಕೆ ನಮ್ದು ಕೂಡ ಸಹಮತ ಇದೆ. ಸತೀಶ್ ಜಾರಕಿಹೊಳಿ ಮಾತಿಗೆ ಸಿಡಿದ ಬಂಡೆ. ಸಚಿವ ಸತೀಶ್ ಜಾರಕಿಹೊಳಿ ಮಾತಿಂದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕೆಂಡಾಮಂಡಲರಾಗಿದ್ದಾರೆ. ಸ್ಥಾನ ಸಿಗಬೇಕು ಅಂದ್ರೆ ಮೀಡಿಯಾದಲ್ಲೋ ಅಂಗಡಿಯಲ್ಲೋ ಸಿಗಲ್ಲ, ನಮ್ಮ ಕೆಲಸವನ್ನ ಗುರುತಿಸಿ ನಮಗೆ ಹುದ್ದೆ ಕೊಡ್ತಾರೆ ಅಂತ ತಿರುಗೇಟು ನೀಡಿದ್ದಾರೆ. ಯಾರಿಗಾರು ಯಾವ್ದಾದ್ರು ಸ್ಥಾನ ಸಿಗ್ಬೇಕಾದ್ರೆ ಯಾರಿಗಾರು ಮೀಡಿಯಾವರು ಕೊಡ್ತಾರ? ಮೀಡಿಯಾಲೋ ಅಂಗಡಿಲೋ ಎಲ್ಲೂ ಸಿಗುದಿಲ್ಲ. ಪಾರ್ಟಿ ಲೀಡರ್ಸು ನಾವು ಮಾಡುವಂಥ ಕೆಲಸಗಳನ್ನ ಗುರುತಿಸ್ಬಿಟ್ಟು ಯಾರ್ಯಾರಿಗೆ ಏನು ಕೊಡಬೇಕು ಕೊಡ್ತಾರೆ. ಮೀಡಿಯಾ ಮುಖಾಂತರ ಯಾರು ಪಾರ್ಟಿ ಹುದ್ದೆ ಕೇಳ್ತಾರಾ? ಇದೆಲ್ಲ ಹೊಸದಾಗಿ ನೋಡ್ತಾ ಇದ್ದೀನಿ ನಾನು.
ಇದೇ ವೇಳೆ ಮಾತನಾಡಿದಂತ ಡಿಕೆಶಿ ಬಹಿರಂಗವಾಗಿ ಮಾತನಾಡದಂತೆ ಹೈಕಮಾಂಡ್ ಎಚ್ಚರಿಕೆಯನ್ನ ನೀಡಿದೆ. ಎಲ್ಲರಿಗೂ ಬುದ್ಧಿ ಪಾಠವನ್ನ ಸುರ್ಜೇವಾಲಾ ಮಾಡಿದ್ದಾರೆ. ಹೀಗಿದ್ರೂ ಬಹಿರಂಗವಾಗಿ ಮಾತನಾಡುವುದು ಸರಿಯಲ್ಲ ಅಂತ ಗರಂ ಆದ್ರು. ಸರ್, ಇವತ್ತು 135 ಜನ ಶಾಸಕರುಗಳಲ್ಲಿ ನೀವು 33 ಜನ ಇವತ್ತು ಮಂತ್ರಿಗಳಾಗಿದ್ದೀರಾ. ನಿಮಗೆ ತಮ್ಮ ಖಾತೆಯ ಜವಾಬ್ದಾರಿಗಳಿದೆ. ತಾವು ತಮ್ಮ ಖಾತೆಯ ಜವಾಬ್ದಾರಿಗಳನ್ನ ಹಾಗೂ ಶಾಸಕರುಗಳ ಜೊತೆ, ಜನರುಗಳ ಜೊತೆ ಮತ್ತೆ ಕಾರ್ಯಕರ್ತರ ಜೊತೆ ನಿಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿಕೊಳ್ಳಿ. ಇವತ್ತು ಬದಲಾವಣೆ ಮಾಡಬೇಕು, ಪೂರ್ಣ ಪ್ರಮಾಣ ಮಾಡಬೇಕು, ಅರ್ಧ ಪ್ರಮಾಣ ಮಾಡಬೇಕು ಅನ್ನೋದನ್ನ ವರಿಷ್ಠ ಮಂಡಳಿ ನಿರ್ಧಾರವನ್ನು ಮಾಡುತ್ತೆ. ನಿಮಗೆ ಹಾಗೆ ಏನೇ ಹೇಳಬೇಕು ಅಂತ ಹೇಳಿದ್ರು ಅದನ್ನು ಮಾಧ್ಯಮದ ಮುಂದೆ ಬಂದು ನೀವು ಹೇಳೋದಲ್ಲ. ಮಾಧ್ಯಮದ ಮುಂದೆ ಬಂದು ಅಥವಾ ಮಾಧ್ಯಮದವರಾಗಲಿ ಇನ್ನೊಂದು ಬದಲಾವಣೆಯನ್ನು ಮಾಡೋದಲ್ಲ. ಬದಲಾವಣೆ ಮಾಡುವಂಥ ನಾಯಕರುಗಳ ಹತ್ರ ನೀವು ಅದನ್ನು ಹೇಳಿ. ದಯವಿಟ್ಟು ಮಾಧ್ಯಮಗಳ ಮುಂದೆ ಬಂದು ನೀವು ಗೊಂದಲವನ್ನು ಸೃಷ್ಟಿ ಮಾಡಬೇಡಿ ಅಂತ ನಾವು ಇವತ್ತು ಮನವಿ ಮಾಡ್ಕೊಳ್ತಾ ಇದ್ವಿ ಅವರಿಗೆ. ಇತ್ತ ವಿಪಕ್ಷ ಬಿಜೆಪಿ ಇದನ್ನೇ ಅಸ್ತ್ರವಾಗಿಸಿಕೊಂಡು ಕಾಂಗ್ರೆಸ್ ಕಾಲೆಳೆದಿದೆ. ಸಿದ್ದರಾಮಯ್ಯ ಸಿಎಂ ಸ್ಥಾನ ಬಿಡ್ತಿಲ್ಲ, ಡಿಕೆ ಶಿವಕುಮಾರ್ ಅಧ್ಯಕ್ಷ ಸ್ಥಾನವನ್ನ ಬಿಡ್ತಿಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಲೇವಡಿ ಮಾಡಿದ್ದಾರೆ. ಬೆಳಗಾವಿಯಿಂದಲೇ ಸರ್ಕಾರ ಬೀಳುವುದು ಗ್ಯಾರಂಟಿ ಎಂದಿದ್ದಾರೆ. ಮುಖ್ಯಮಂತ್ರಿಗಳು ಅಧಿಕಾರ ಬಿಟ್ಕೊಡಕ್ಕೆ ತಯಾರಿಲ್ಲೋ ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷ ಕೆಪಿಸಿಸಿ ಅಧ್ಯಕ್ಷ ಪದವಿ ಬಿಟ್ಕೊಡಕ್ಕೆ ಅವರು ತಯಾರಿಲ್ಲ. ಕೊನೆಗೆ ಇವ್ರು ಹಿಂಗೆ ಕಂಟಿನ್ಯೂ, ಅವ್ರು ಹಂಗೆ ಕಂಟಿನ್ಯೂ. ಈ ಗೊಂದಲ ಅಂತೂ ಕಂಟಿನ್ಯೂ ಆಗೇ ಆಗುತ್ತೆ. ಈ ಕಾಂಗ್ರೆಸ್ ಸರ್ಕಾರ ಬೀಳುವಂಥದ್ದು ಬೆಳಗಾವಿಯಿಂದನೇ. ಒಂದ್ ಕಡೆ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸಸ್ ಜಾರಕಿಹೊಳಿ, ಇನ್ನೊಂದ್ ಕಡೆ ಜಾರಕಿಹೊಳಿ ವರ್ಸಸ್ ಡಿ ಕೆ ಶಿವಕುಮಾರ್. ಇದಕ್ಕೆಲ್ಲ ಕುಮ್ಮಕ್ಕು ಕೊಡೋ ರೀತಿ ಸಿದ್ದರಾಮಯ್ಯನವರು ಒಂದು ನಾಟಕ ಸೂತ್ರಧಾರರು. ಅದೇನೇ ಇರಲಿ, ಕಾಂಗ್ರೆಸ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಗು ಜೋರಾಗಿದೆ. ಇದೇ ಹೇಳಿಕೆಗಳು ಪಕ್ಷದಲ್ಲಿ ಕೋಲಾಹಲವನ್ನು ಸೃಷ್ಟಿಸಿದೆ. ನಾಳೆ ಬೆಳಗಾವಿಗೆ ಬರ್ತಾ ಇರೋ ಸುರ್ಜೇವಾಲಾ ಈ ಎಲ್ಲಾ ಗೊಂದಲಗಳಿಗೆ ಅದ್ಯಾವ ಮದ್ದು ಹರಿತಾರೋ ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.